ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, NR ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಗೋನಪಲ್ಲಿ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ, ವೃದ್ಧನ ಕೊಲೆಯಲ್ಲಿ ಅಂತ್ಯ. ಕೋಲಾರ ಜಿಲ್ಲೆಯ ಗೋನಪಲ್ಲಿ ಗ್ರಾಮದಲ್ಲಿ ವೃದ್ಧನ ಭೀಕರ ಕೊಲೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೋನಪಲ್ಲಿ ಗ್ರಾಮದ 65 ವರ್ಷದ ಶಾಜು ಖಾನ್ ಕೊಲೆಯಾದ ಗೋನಪಲ್ಲಿ ಗ್ರಾಮದ ನಿವಾಸಿ ವಾಸಿ ಮತ್ತು ಶಬೀರ್ ಎಂಬುವರಿಂದ ಭೀಕರ ಕೊಲೆ. ಮಟನ್ ಮಳಿಗೆ ಇರಿಸಿಕೊಂಡಿರೋ ಆರೋಪಿ ವಾಸಿಂ ಮಟನ್ ಮಳಿಗೆಯಲ್ಲಿದ್ದ ಮಚ್ಚಿನಿಂದ ಒಡೆದು ಕೊಲೆ. ಮಳಿಗೆಯ ಪಕ್ಕದಲ್ಲಿ ಕಸ ಹಾಕುವ ವಿಚಾರಕ್ಕೆ ಗಲಾಟೆ. ಶಾಜು ಖಾನ್ ಹಾಗೂ ವಾಸಿಂ ಕುಟುಂಬದ ಮಧ್ಯೆ ಜಗಳ. ಇಂದು ಕಸ ಹಾಕಲು ಮುಂದಾಗಿದ್ದ ಶಾಜು ಖಾನ್ ಮಾತಿಗೆ ಮಾತು ಬೆಳೆದು ಗಲಾಟೆ. ಏಕಾಏಕಿ ಮಚ್ಚಿನಿಂದ ಹಲ್ಲೆಗೈದ ವಾಸಿಂ. ಸ್ಥಳದಲ್ಲಿದ್ದ ಮತ್ತೋರ್ವನಿಗೆ ಗಾಯಗಳು. ಕೊಲೆ ನಂತರ ವಾಸಿಂ ಹಾಗೂ ಶಬೀರ್ ಪರಾರಿ. ಶ್ರೀನಿವಾಸಪುರ ತಾಲೂಕಿನ ಗೋನಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು, ತನಿಖೆ ಮುಂದುವರೆದಿದೆ. ಫಸ್ಟ್ ನೋಡಿದ್ದಾರೆ, ನಾನು ಹೇಳಿದ್ದು ಕಂಪ್ಲೇಂಟ್ ಕೊಡ್ಬೇಕು ಅಲ್ಲ. ಇದು ಏನಕ್ಕಾಗಿ ಗಲಾಟೆ ಆಯ್ತು ಒಂಚೂರು ಹೇಳಿ. ಅದು ಏನೋ ಗೊತ್ತಿಲ್ಲ ಸರ್, ನಾನು ಕೋಲಾರ ಇತ್ತು. ಇವಾಗ ಅವರೆಲ್ಲ ಬಂದು ಇಲ್ಲ ನೀವ್ ಹೇಳಿ ಅವರೆಲ್ಲ ಬಂದು ಹೊಡಿರೋದು. ಯಾರ್ಯಾರು ಹೊಡ್ತಿದ್ದಾರೆ? ವಸೀಂ, ಸಾಹಿಫ್, ಬಾಬು, ಜೈತೂನ್, ಶಬೀರ್ ಹೆಡ್ ಅದರಲ್ಲಿ ಅವರು ಹೆಡ್ ಆಗಿ ಫಸ್ಟ್ ನಮ್ಗೆ ಇದು ಮಾಡಿದ್ದಾರೆ. ಇಲ್ಲಿ ಇವರಿಗೆಲ್ಲ ಹೆಡ್ ಶಬೀರೇ ಇದು ಮಾಡಿರೋದು. ಏನಕ್ಕಾಗಿ ಗಲಾಟೆ ಆಯ್ತು ಅಂತ ಗೊತ್ತಾಯ್ತಾ ನಿಮ್ಗೆ? ಕಸ ಆಗಿದ್ರದಕ್ಕಂತೆ ಎಲ್ಲಿ ಅವ್ರು ಬಂದು ಇರೋದು. ಶಬೀರ್ ಮನೆ ಖಾಲಿ ಮಾಡು ಅಂತ ಹೇಳಿದ್ರೆ ಅವ್ರು ಖಾಲಿನೂ ಮಾಡ್ತಾ ಇಲ್ಲ. ನಮ್ಮ ಮನೆಯಲ್ಲೇನೆ ಇದ್ದಾರೆ. ಅದಕ್ಕೋಸ್ಕರ ಏನೇನೋ ಅದಕ್ಕೆ ಫಸ್ಟ್ ಇದು ಆಗಿ ಫಸ್ಟ್ ಅವರು ಈಗ ಫಸ್ಟ್ ಹಿಂದೆ ಏನಾರ ಗಲಾಟೆ ಆಗಿತ್ತಾ? ಆಗಿತ್ತು. ಏನ್ ಗಲಾಟೆ ಆಗಿತ್ತು? ಏನೋ ನಮ್ಮ ಇದು ನಮ್ಮ ಅಕ್ಕ ಮಗುಗೆ ಅದು ಅದ್ರಕ್ಕೋಸ್ಕರ ರೇಗಿಸಿದ್ರು ಅಂತನಾ? ರೇಗಿಸಿದ್ರು ಅಂದ್ರ ಅದಕ್ಕೆ ಗಲಾಟೆ ಆಗಿತ್ತು. ಮತ್ತೆ ತಿರ್ಗಾ ಇವಾಗ ಕಸ ವಿಚಾರಕ್ಕೆ ಗಲಾಟೆನಾ? ಗಲಾಟೆ ಮಾಡಿದ್ರು. ಇವಾಗ ಯಾರು ತಕೊಂಡೋಗಿ ಹಾಕಿದ್ರೆ ಡೆತ್ ಆಗಿರೋರು ಯಾರ್ಯಾರಮ್ಮ? ನಮ್ಮ ಅಪ್ಪ. ಏನ್ ಹೆಸರು ಅವ್ರದ್ದು? ಶಾಜು ಖಾನ್. ಹೌದಾ? ನಮ್ಮ ಅಣ್ಣ ಮೆಡಿಕಲ್ ಕಾಲೇಜಿಗೆ ಹೋಗಿದಾರಂತ. ಅವ್ರಿಗೂ ಇದು ಜಾಸ್ತಿ ಇದು ಆಗಿದೆ ಅಂತೆ. ಏನಾಗಿದೆ ಅವ್ರಿಗೆ? ಇದು ಕೈ ಕಟ್ಟಾಗಿದೆ ಅಂತೆ. ಅವ್ರ ಹೆಸರೇನು? ಶಾಬುದ್ದೀನ್. ನಿಮ್ಮ ಹೆಸರಮ್ಮ? ಸಬಿಯಾ. ನೀವು ಇವ್ರ ಮಗಳಾ? ನನ್ನ ಚಿಕ್ಕ ಮಗು ಕೋಲಾರಲ್ಲಿ ಇರೋದು. ನನ್ಗೆ ಗೊತ್ತಿಲ್ಲ ಅದು ಏನು ಅಂತ. ಸರಿಮ್ಮ, ತಕೊಂಡೋಗಿ ಅವ್ರ ಅಣ್ಣ ಭೂಮಿ ಮೇಲೆ ಹಾಕಿದ್ದು ಬೇಕಾರ್ಗ ಬಂದು. ಒಂದು ನಿಮಿಷ ಇರಿ, ಒಂದು ಲೈಟ್.
ಅಮ್ಮ ಅಮ್ಮ ಅಲ್ಲ ಅಮ್ಮ ಮರಕ್ಕೆ ಅವರನ್ನ ಭೂಮಿ ಮೇಲೆ ಹಾಕಿದ್ದು ಅವ್ರು ಇರೋದು ಹಿಂದೆಗಡೆ ಬೇಕಾರ್ಗ ಬಂದು ರಾಯಿಗಳು ಸೊಳ್ಳೆಲ್ಲ ತಗೊಂಡು ಹೊರಗಿಟ್ಟು ಸತ್ತು ತಗೊಂಬಂದು ಇಲ್ಲಿ ಹಾಕ್ಬಿಟ್ಟು ಸರ್ ನನ್ನ ಮಗಕ್ಕೆ ಕೈ ನೆಕ್ಬಿಟ್ಟು ಸರ್ ಹ್ಮ್ ಇಷ್ಟು ದೊಡ್ಡ ಮತ್ತೆ ಇನ್ಯಾರ್ಯಾರು ಕೊಡ್ತಿದ್ದಾರೆ? ಅವರೆಲ್ಲಾನು ಒಟ್ಟ ಯಾರ್ಯಾರು ಕೊಡ್ತಿದ್ದಾರೆ? ಸರ್ ಶಾಜು ಖಾನ್ ಶಾಜು ಖಾನ್ ಶಾಬುದ್ದೀನ್ ಶಾಬುದ್ದೀನ್ ನನ್ನ ಮಗ ಶಾಜು ಖಾನ್ ನಮ್ಮ ಯಜಮಾನ್ ಹೊಡೆದಿರೋದು ಯಾರು? ವಸೀಮ್ ಸಾಕಿಫ್ ಇರಮ್ಮ ಅವ್ರು ಮಾತಾಡಲಿ. ಬೀಡಿ ಬಾಬು ಅವರಪ್ಪ ಬಾಬು ಜೈಲಾಬ್ದೀನ್ ಜೈತೂನ್ ಜೈತೂನ್ ಏನಾಗಿದೆ ತೊಂದರೆ ನಿಮ್ಮ ಮಗಗೆ? ಅವ್ರಿಗೆ ಕೈಗೆ ಇದು ಕೈಗೆ ಹಾಕಿದೆ ಸರ್ ಕೈ ಕಟ್ಟಿಬಿಟ್ಟವ್ರೆ ಹ್ಮ್ ಆಯ್ತು ಹೇಳಿ ಅವ್ರಿಗೆ ಹೇಳಿ. ಶಿಕ್ಷೆ ಶಿಕ್ಷೆ ಆಗ್ಬೇಕು ಸರ್ ಅವ್ರಿಗೆ ಶಿಕ್ಷೆ ಆಗ್ಬೇಕು ನ್ಯಾಯ ಕೊಡ್ಬೇಕು. ನಾನು ಹೆಣ್ಮಗಳಿಗೆ ಮನೆ ಕೊಟ್ಟಿದ್ದೀನಿ ಅವ್ನಿಗೆ ಅಕ್ಕಗೆ ಎರಡು ಮನೆ ಖಾಲಿ ಆಗ್ಬೇಕು ಸರ್ ಹೆಣ್ಮಕ್ಳು ಇದ್ದಾರನು ಇಲ್ಲ, ಅವ್ರ ಯಜಮಾನು ಇಲ್ಲ, ನಮ್ಮ ಅಪ್ಪನೇ ನೋಡ್ತಾ ಇರೋದು ಅವ್ರಿಗೇನು. ಹೊಡ್ದ್ಬಿಟ್ರಿ ಸರ್ ಅವ್ರಿಗೆ ಇವಾಗ ಯಾರು ನಮ್ಮ ಇವಾಗ husband ನೋಡ್ತಾ ಇಲ್ಲ ನಾನು ಏನ್ ಮಾಡೋದು ಸರ್ ನಮ್ಮ ಅಕ್ಕ ಮಗ ಇದನ್ನು ಇಲ್ಲ, ಅವ್ರಿಗೆ ಯಾರು ನೋಡ್ತಾರೆ ಇವಾಗ? ಇವಾಗ ಶಿಕ್ಷೆ ಇವಾಗ ಏನ್ ಮಾಡೋದು ಮಕ್ಕಳು ಹಾಕೊಂಡು